ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಥಿಯರಿಯನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಈ ದಿನ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಥಿಯರಿ HO ಅರ್ಶ್ಮ್ಯಾನ್ ರವರು ವಿವರಿಸುವಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಭಿವೃದ್ಧಿಗೆ ಸಮತೂಕ ಬೆಳವಣಿಗೆಯ ಸಿದ್ಧಾಂತಕ್ಕಿಂತ ಅಸಮತೂಕ ಬೆಳವಣಿಗೆಯ ಸಿದ್ಧಾಂತವು ಹೆಚ್ಚು ಪೂರಕವಾದದ್ದು ಅಂತ. ಯಾಕಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದೇ ಸಮಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವಷ್ಟು ಬಂಡವಾಳ ಲಭ್ಯ ಇರುವುದಿಲ್ಲ. ಆದ್ದರಿಂದ ಅವು ಕೆಲವು ಕ್ಷೇತ್ರಗಳನ್ನು ಮಾತ್ರ, ಕೆಲವು ಆಯ್ದ ಕ್ಷೇತ್ರಗಳನ್ನು ಆರಿಸಿಕೊಂಡು ಆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಆ ಕ್ಷೇತ್ರಗಳಿಂದ ಲಭ್ಯವಾಗುವಂತಹ ಪ್ರಯೋಜನಗಳಿಂದ ಉಳಿದ ಆರ್ಥಿಕ ವಲಯಗಳ ಅಭಿವೃದ್ಧಿಗೆ ನೆರವಾಗಬಹುದು, ಇದರಿಂದ ಅಭಿವೃದ್ಧಿಯ ಕಡೆಗೆ ಸಾಗಬಹುದು ಅನ್ನೋ ವಿಚಾರವನ್ನು ತಿಳಿಸಿಕೊಟ್ಟಿದ್ರು. ಸೊ ಇದನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಇದಕ್ಕೆ ಅವರು ಎರಡು ರೀತಿಯ ಹೂಡಿಕೆಯನ್ನು ಹೇಳಿದರು. ಒಂದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲಿನ ಹೂಡಿಕೆ, ಮತ್ತೊಂದು ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಹೂಡಿಕೆ. ಇಲ್ಲ SOCಯನ್ನು ಆಯ್ದುಕೊಂಡು ಅದರಿಂದ DPAಯನ್ನು ಅಭಿವೃದ್ಧಿಗೊಳಿಸುವಂಥದ್ದು, ಅಥವಾ DPAಯನ್ನು ಆಯ್ದುಕೊಂಡು ಅದರ ಮೂಲಕ SOCಯನ್ನು ಅಭಿವೃದ್ಧಿಗೊಳಿಸುವಂತಹ ಅಭಿವೃದ್ಧಿಯ ಪಥವನ್ನು ಸಹ ನಾವು ರೇಖಾಚಿತ್ರದ ಮೂಲಕ ಅರ್ಥ ಮಾಡ್ಕೊಂಡಿದ್ವಿ. ಸೊ ಈ ದಿನ ಅದರ ಮುಂದುವರೆದ ವಿಚಾರವನ್ನು ತಿಳಿಯೋಣ. ಸೊ ಹಾಗಾಗಿ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಮೇಡ್ ಇನ್ ಸೆಲೆಕ್ಟೆಡ್ ಸೆಕ್ಟರ್ಸ್ ರ್ಯಾದರ್ ದೆನ್ ಸೈಮಲ್ಟೇನಿಯಸ್ಲಿ ಇನ್ ಆಲ್ ಸೆಕ್ಟರ್ಸ್ ಆಫ್ ದ ಎಕಾನಮಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅರ್ಶ್ಮ್ಯಾನ್ ರವರು ಹೇಳ್ತಾರೆ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆಯನ್ನು ಮಾಡುವ ಮೂಲಕ ಅಭಿವೃದ್ಧಿಯನ್ನು ಕೈಗೊಂಡ್ರೆ ಒಳ್ಳೆಯದಾ, ಅಥವಾ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಕೈಗೊಳ್ಳುವ ಮೂಲಕ ಅಭಿವೃದ್ಧಿಯ ಮಾರ್ಗ ಒಳ್ಳೆಯದಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಸಂಪರ್ಕದ ಪರಿಣಾಮಗಳನ್ನು ವಿವರಿಸ್ತಾ ಹೋಗ್ತಾರೆ. ಏನು ಸಂಪರ್ಕಗಳು? ಎರಡು ರೀತಿಯ ಸಂಪರ್ಕದ ಪರಿಣಾಮಗಳನ್ನು ಅವರು ಹೇಳ್ತಾರೆ. ಫಾರ್ವರ್ಡ್ ಲಿಂಕೇಜಸ್ ಎಫೆಕ್ಟ್ ಆ್ಯಂಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಎಫೆಕ್ಟ್. ಫಾರ್ವರ್ಡ್ ಅಂತ ಹೇಳಿದ್ರೆ ಮುನ್ನಡೆ ಸಂಪರ್ಕ ಪರಿಣಾಮ ಆಗಿರುತ್ತೆ, ಬ್ಯಾಕ್ವರ್ಡ್ ಹಿನ್ನಡೆ ಸಂಪರ್ಕ ಪರಿಣಾಮವನ್ನು ವಿವರಿಸುತ್ತೆ. ಅರ್ಶ್ಮ್ಯಾನ್ ರವರು ಹೇಳುವಂತೆ ಯಾವುದೇ ಒಂದು ಕೈಗಾರಿಕೆ ಸ್ಥಾಪನೆ ಅಥವಾ ಯಾವುದೇ ಒಂದು ಹೂಡಿಕೆ ಮುನ್ನಡೆ ಮತ್ತು ಹಿನ್ನಡೆ ಪರಿಣಾಮಗಳೆರಡನ್ನೂ ಸಹ ಒಳಗೊಂಡಿರುತ್ತೆ. ಯಾವ ಒಂದು ಕೈಗಾರಿಕಾ ವಲಯ ಮುನ್ನಡೆ ಪರಿಣಾಮಗಳನ್ನು ಹೆಚ್ಚು ಒಳಗೊಂಡಿರುತ್ತೋ, ಯಾವುದು ಹಿನ್ನಡೆ ಪರಿಣಾಮವನ್ನು ಒಳಗೊಂಡಿರುತ್ತೋ ಆ ಒಂದು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡುವ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದರೆ, ಪ್ರಸ್ತುತ ಹೂಡಿಕೆಯನ್ನು ಮಾಡಿರುವಂತಹ ವಲಯವು ಕೆಲವೊಂದು ಮುನ್ನಡೆ ಕ್ಷೇತ್ರದ ಪರಿಣಾಮ, ಅಂದರೆ ಅದರ ಮುಂದಿನ ವರ್ಗದ ಅಥವಾ ಮುಂದಿನ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡಬಲ್ಲದು ಅಂತ ಹೇಳಿದರೆ ಅಂತಹ ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನು ಮಾಡುವಂಥ ವಲಯದಲ್ಲಿ. ಹಾಗೆಯೇ ಒಂದು ವಲಯದಲ್ಲಿ ಆದಂತಹ ಹೂಡಿಕೆಯು ಅದರ ಹಿಂದಿನ ವಲಯದ ಅಥವಾ ಹಿಂದಿನ ಕ್ಷೇತ್ರಗಳ ಅಭಿವೃದ್ಧಿಗೆ ನೆರವಾಗುತ್ತೆ ಅಂತ ಹೇಳಿದರೆ ಅಂತಹ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಕೈಗೊಂಡು ಹಿನ್ನಡೆ ಒಂದು ಸಂಪರ್ಕದ ಪರಿಣಾಮವನ್ನು ಹೊಂದುವಂಥದ್ದು ಅಂತ. ಇದನ್ನು ಒಂದು ಎಕ್ಸಾಂಪಲಲ್ಲಿ ಅಥವಾ ಒಂದು ನಿಮಗೆ ಅರ್ಥ ಮಾಡಿಸೋದಿದ್ರೆ, ಫಾರ್ ಎಕ್ಸಾಂಪಲ್ ಫಿಶಿಂಗ್ ಇಂಡಸ್ಟ್ರಿ ಇದೆ ಅಂತ ಹೇಳಿದರೆ, ಫಿಶಿಂಗ್ ಇಂಡಸ್ಟ್ರಿಯಲ್ಲಿ ಮಾಡುವಂತಹ ಹೂಡಿಕೆ ಅದರ ಒಂದು ಬ್ಯಾಕ್ವರ್ಡ್ ಲಿಂಕೇಜಸ್ ಅಂದರೆ ಅದರ ಇನ್ಪುಟ್ಸ್ ಆಗಿರುತ್ತೆ, ಅದರ ಫಾರ್ವರ್ಡ್ ಲಿಂಕೇಜಸ್ ಅಂದರೆ ಅದರ ಔಟ್ಪುಟ್ಸ್ ಆಗಿರುತ್ತೆ. ಹಾಗಾಗಿ ಫಿಶಿಂಗ್ ಇಂಡಸ್ಟ್ರಿಯ ಇನ್ಪುಟ್ಸ್ ಅಂದರೆ ಉತ್ಪಾದನಾಂಗಗಳ ವಲಯದ ಅಭಿವೃದ್ಧಿಗೆ ಅದು ನೆರವಾಗುವಂಥದ್ದು ಹಿನ್ನಡೆ ಪರಿಣಾಮ ಆಗಿರುತ್ತೆ. ಅದರ ಮುಂದಿನ ಅಂದರೆ ಅದರ ಉತ್ಪನ್ನದ ಒಂದು ರಫ್ತು ಇರ್ಬೋದು, ಅಥವಾ ಮಾರುಕಟ್ಟೆಯ ವಿಸ್ತರಣೆ ಇರ್ಬೋದು, ಒಂದು ಸಾರಿಗೆ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು. ಹೀಗೆ ಅದರ ಫಾರ್ವರ್ಡ್ ಲಿಂಕೇಜಸ್, ಅದರ ಔಟ್ಪುಟ್ಟು, ಉತ್ಪನ್ನದಿಂದ ಆಗುವಂತಹ ಬದಲಾವಣೆಗಳು, ಅಭಿವೃದ್ಧಿಗಳನ್ನು ಮುನ್ನಡೆ ಪರಿಣಾಮ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಯಾವ ಒಂದು ವಲಯ ಹಿನ್ನಡೆ ಪರಿಣಾಮಗಳನ್ನು ಹೆಚ್ಚು ಒಳಗೊಂಡಿರುತ್ತೆ, ಹಿನ್ನಡೆ ಸಂಪರ್ಕ ಪರಿಣಾಮವನ್ನು ಅಥವಾ ಮುನ್ನಡೆ ಸಂಪರ್ಕ ಪರಿಣಾಮವನ್ನು ಹೆಚ್ಚು ಒಳಗೊಂಡಿದೆಯೋ ಅದನ್ನು ಪರಿಗಣಿಸಿ ಆ ಒಂದು ವಲಯಗಳಿಂದ ಹಿನ್ನಡೆ ಮತ್ತು ಮುನ್ನಡೆಯ ಸಂಪರ್ಕದ ಪರಿಣಾಮಗಳ ಲಾಭಗಳನ್ನು ಪಡ್ಕೊಂಡು ಅಭಿವೃದ್ಧಿಯ ಕಡೆಗೆ ಮುಂದುವರಿಯುವಂಥ ಕೆಲಸವನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆ ಅವರು ಹೇಳುವಂತಹ ಇನ್ನೊಂದು ಪ್ರಮುಖ ವಿಚಾರ ಲಾಸ್ಟ್ ಸ್ಟೇಜ್ ಇಂಡಸ್ಟ್ರೀಸ್ ಫಸ್ಟ್ ಅಂತ. ಕೊನೆಯ ಹಂತದ ಕೈಗಾರಿಕೆಗಳನ್ನು, ಕೊನೆಯ ಹಂತದ ಕೈಗಾರಿಕೆಗಳು ಮೊದಲು. ಇದರ ಅರ್ಥ ಏನು? ಅರ್ಶ್ಮ್ಯಾನ್ ರವರು ಸಾಮಾನ್ಯವಾಗಿ ಅನಭಿವೃದ್ಧಿಶೀಲ ರಾಷ್ಟ್ರಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಹೂಡಿಕೆ ಮಾಡುವುದಕ್ಕೆ ಅಥವಾ ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ
ಬಂಡವಾಳದ ಕೊರತೆ ಇರುತ್ತೆ. ಆದ್ದರಿಂದ ಆ ಒಂದು ವಲಯಗಳು ಅಂತಹ ಎಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತಹ ಎಲ್ಲ ಅಂಶಗಳನ್ನು ಉತ್ಪಾದಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಬದಲಿಗೆ ಅವು ಪ್ರೈಮರಿ ಸೆಕ್ಟರ್ಸ್ಗಳ ಒಂದು ವಲಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡದೆ ಅಥವಾ ಕಚ್ಚಾ ಸರಕುಗಳ ಒಂದು ಸೃಷ್ಟಿಗೆ ಆದ್ಯತೆಯನ್ನು ಕೊಡದೆ ಅಂತಿಮ ಸರಕುಗಳ ಉತ್ಪಾದನೆಗೆ, ಅಂದರೆ ಅಂತಿಮ ಬೇಡಿಕೆಗೆ ಲಭ್ಯವಾಗುವಂತಹ ಸರಕುಗಳ ಉತ್ಪಾದನೆಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟರೆ ಅವು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನೋ ಅಂಶವನ್ನು ಹೇಳ್ತಾರೆ. ಅಂತ ಹೇಳಿದರೆ ಉದಾಹರಣೆಗೆ ಲಾಸ್ಟ್ ಸ್ಟೇಜ್ ಇಂಡಸ್ಟ್ರೀಸ್ ಅಂತ ಹೇಳಿದರೆ, ಒಂದು ಸ್ಮಾರ್ಟ್ ಫೋನ್, ಒಂದು ಸೆಲ್ಯುಲರ್ ಫೋನ್ ಇದೆ ಅಂತ ಹೇಳಿದರೆ, ಸೆಲ್ಯುಲರ್ ಫೋನಿನ ಬಿಡಿ ಭಾಗಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನು ಸ್ಥಾಪಿಸುವ ಬದಲು ಅಂತಿಮವಾಗಿ ಸೆಲ್ಯುಲರ್ ಫೋನನ್ನು ಉತ್ಪಾದನೆ ಮಾಡುವಂಥ ಕಡೆಗೆ ಗಮನವನ್ನು ಕೊಡಬೇಕು. ಅಂದರೆ ಅದಕ್ಕೆ ಬೇಕಾದಂತಹ ಬಿಡಿ ಭಾಗಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅಂತಿಮ ಸರಕನ್ನು ಮಾತ್ರ ಈ ದೇಶ ಉತ್ಪಾದಿಸಬೇಕು. ಹಾಗೆ ಒಂದು ಏರೋಪ್ಲೇನನ್ನು, ಒಂದು ಪ್ಲೇನನ್ನು ಆ ದೇಶ ಉತ್ಪಾದಿಸಬೇಕು ಅಂತ ಹೇಳಿದರೆ ಅದರ ರೆಕ್ಕೆಗಳು, ಉಕ್ಕು, ಅದಕ್ಕೆ ಬೇಕಾಗಿರುವಂತಹ ಮತ್ತೊಂದಷ್ಟು ಯಂತ್ರೋಪಕರಣಗಳು, ಅಂಶಗಳು ಇವೆಲ್ಲವನ್ನು ತಾನು ಉತ್ಪಾದಿಸುವ ಬದಲು ಬೇರೆ ದೇಶಗಳಿಂದ ಬಿಡಿ ಭಾಗಗಳನ್ನು ಆಮದು ಮಾಡಿಕೊಂಡು ಈ ದೇಶದಲ್ಲಿ ಅದನ್ನು ಜೋಡಿಸಿ ಅಂತಿಮ ರೂಪದ ಅಂತಿಮ ಪ್ಲೇನನ್ನು ಮಾತ್ರ ಇಲ್ಲಿ ಅಂತಿಮ ಸರಕನ್ನು ಈ ದೇಶ ಉತ್ಪಾದಿಸಬೇಕು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಹೇಳುವಂಥದ್ದು. ಆ ಒಂದು ಕಾನ್ಸೆಪ್ಟೇ ಪ್ರಸ್ತುತ ನಮ್ಮ ದೇಶದಲ್ಲಿ ಇರುವಂತಹ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ಅನಭಿವೃದ್ಧಿಶೀಲ ರಾಷ್ಟ್ರಗಳು ಅಂತಿಮ ಸರಕುಗಳನ್ನು, ಅಂದರೆ ಕೊನೆಯ ಹಂತದ ಕೈಗಾರಿಕೆಗಳಲ್ಲಿ ಹೂಡಿಕೆಗಳನ್ನು ಮಾಡುವ ಮೂಲಕ ಅಂತಿಮವಾಗಿ ಗ್ರಾಹಕನಿಗೆ ಬೇಡಿಕೆಗೆ ಲಭ್ಯವಾಗುವಂತಹ ಸರಕುಗಳನ್ನು ಉತ್ಪಾದಿಸುವ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ. ಬದಲಿಗೆ ಮೊದಲನೇ ಎಲ್ಲ ಸರಕುಗಳನ್ನು ಉತ್ಪಾದಿಸುತ್ತಾ ಅದು ಪ್ರತಿಯೊಂದು ಬಿಡಿ ಭಾಗವನ್ನು ಉತ್ಪಾದಿಸ್ತಾ ಹೋದರೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳಾಗಲಿ ಬಂಡವಾಳವಾಗಲಿ ಆ ದೇಶಗಳಲ್ಲಿ ಲಭ್ಯ ಇಲ್ಲ. ಬದಲಿಗೆ ಅಂತಿಮ ಸರಕಿನ ಉತ್ಪಾದನೆಯನ್ನು ಮಾಡುವಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವ ಮೂಲಕ ಅನಭಿವೃದ್ಧಿಶೀಲ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅಂಥೇಳಿ ಹರ್ಷ್ಮನ್ರವರು ಹೇಳ್ತಾರೆ. ಏನೆಲ್ಲ ಅಂಶಗಳನ್ನು ಒಳಗೊಂಡಿದ್ರೂ ಸಹ ಈ ಒಂದು ಸಿದ್ಧಾಂತವು ಸಹ ಟೀಕೆಗಳಿಂದ ಹೊರತಾಗಿಲ್ಲ. ಈ ಒಂದು ಸಿದ್ಧಾಂತವನ್ನು ಇನ್ಅಡಕ್ವೇಟ್ ಅಟೆನ್ಷನ್ ಟು ದ ಕಾಂಪೋಸಿಷನ್, ಡೈರೆಕ್ಷನ್ ಆನ್ ಟೈಮಿಂಗ್ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಟೀಕೆ ಮಾಡಲಾಗಿದೆ. ಅಂದರೆ ಅಸಮತೂಕ ಬೆಳವಣಿಗೆ ಸಿದ್ಧಾಂತವನ್ನು ಹೇಳುವಾಗ ಅದರ ಒಂದು ದಿಕ್ಕು, ಸಮಯ ಮತ್ತು ಸಂಯೋಜನೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಅಂಥೇಳಿ. ಅಂದರೆ ಯಾವ ಯಾವ ವಲಯಗಳನ್ನು ಯಾವ ಸಮಯದಲ್ಲಿ ಸಂಯೋಜಿಸಬೇಕು, ಯಾವ ದಿಕ್ಕಿನಲ್ಲಿ ಅವು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಎಂಬುದಾಗಿ ಟೀಕೆಗೆ ಒಳಪಡಿಸಲಾಗಿದೆ. ಹಾಗೆ ನೆಗ್ಲೆಕ್ಟ್ಸ್ ರೆಸಿಸ್ಟೆನ್ಸಸ್. ಸೊ ಕೆಲವೊಂದು ನಿರ್ಬಂಧಗಳು, ಅಡಚಣೆಗಳು ಇರ್ತವೆ. ವಿವಿಧ ವಲಯಗಳ ನಡುವೆ ಸಾಮರಸ್ಯವನ್ನು ಮೂಡಿಸುವಂಥದ್ದು ಅಥವಾ ಒಂದು ವಲಯದ ಅಭಿವೃದ್ಧಿ ಇನ್ನೊಂದು ವಲಯದ ಅಭಿವೃದ್ಧಿಗೆ ಕಾರಣ ಆಗೋದರಲ್ಲಿ ಕೆಲವೊಂದು ಅಡಚಣೆಗಳು ಉಂಟಾಗುತ್ತೆ. ಅವುಗಳ ಬಗ್ಗೆ ಇದು ನಿರ್ಲಕ್ಷ್ಯವನ್ನು ಹೊಂದಿದೆ ಎನ್ನುವ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ಬಿಯಾಂಡ್ ದ ಕೇಪಬಿಲಿಟೀಸ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಸಮತೂಕ ಬೆಳವಣಿಗೆ ಸಿದ್ಧಾಂತವನ್ನು ಟೀಕಿಸಿದಂತೆಯೇ ಈ ಸಿದ್ಧಾಂತವನ್ನು ಸಹ ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇರುವಂತಹ ಸಾಮರ್ಥ್ಯಕ್ಕೆ ಮೀರಿದಂತಹ ವಿಚಾರಧಾರೆಗಳನ್ನು ಈ ಸಿದ್ಧಾಂತ ಒಳಗೊಂಡಿದೆ ಎಂಬ ಟೀಕೆಗೆ ಒಳಪಡಿಸಲಾಗಿದೆ. ಹಾಗೆಯೇ ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್, ಮೂಲಸೌಕರ್ಯಗಳ ಒಂದು ಕೊರತೆಯನ್ನು ಈ ಒಂದು ಸಿದ್ಧಾಂತ ಒಳಗೊಂಡಿದೆ. ಅಂದರೆ ಮೂಲಸೌಕರ್ಯಗಳ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಇದು ನೀಡೋದಿಲ್ಲ ಅನ್ನುವಂತಹ ಟೀಕೆಗೆ ಇದು ಒಳಪಟ್ಟಿದೆ. ಸೊ ಅದರಿಂದ ಮೂಲಸೌಕರ್ಯಗಳ ಅಭಿವೃದ್ಧಿ ಇಲ್ಲದೇ ಇರುವಂತಹ ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಯಂತಹ ಮಾತು ದೂರದ ಮಾತಾಗಿದೆ ಅನ್ನುವಂತಹ ಟೀಕೆಗೆ ಇದು ಒಳಪಟ್ಟಿದೆ. ಹಾಗೆಯೇ ಲ್ಯಾಕ್ ಆಫ್ ಫ್ಯಾಕ್ಟರ್ ಮೊಬೈಲಿಟಿ, ಈ ಸಿದ್ಧಾಂತ ಹೇಳುವಂತೆ ಒಂದು ವಲಯದ ಅಭಿವೃದ್ಧಿ ಮತ್ತೊಂದು ವಲಯದ ಅಭಿವೃದ್ಧಿ ಕಾರಣ ಆಗುತ್ತೆ ಅಂತ. ಹಾಗಾಗಿ ಕೆಲವು ವಲಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೂಡಿಕೆಯನ್ನು ಮಾಡಬೇಕು, ಎಲ್ಲ ವಲಯಗಳಲ್ಲಿಯೂ ಒಟ್ಟಿಗೆ ಹೂಡಿಕೆ ಮಾಡಬಾರ್ದು ಅಂತ. ಆದರೆ ಈ ಉತ್ಪಾದನಾಂಗಗಳ ಚಲನೆ ಅಷ್ಟು ಸುಲಭ ಅಲ್ಲ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ. ಹಾಗಾಗಿ ಈ ಒಂದು ಉತ್ಪಾದನಾಂಗಗಳ ಮುಕ್ತ ವಲಯದ ಕೊರತೆ ಇದೆ. ಆದ್ದರಿಂದ
ಒಂದು ವಲಯದ ಅಭಿವೃದ್ಧಿ ಮತ್ತೊಂದು ವಲಯದ ಅಭಿವೃದ್ಧಿಗೆ ಪ್ರೇರಕ ಅಥವಾ ಅದಕ್ಕೆ ನೆರವಾಗುವಂತಹ ಅಂಶ ಅಷ್ಟು ಸುಲಭದ ಮಾತಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಎನ್ನುವಂತಹ ಟೀಕೆಯನ್ನು ಮಾಡಲಾಗಿದೆ. ಹಾಗೆಯೇ ಎಮರ್ಜೆನ್ಸ್ ಆಫ್ ಇನ್ಫ್ಲೇಷನರಿ ಪ್ರೆಸಸ್, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೆಚ್ಚಾಗುವಂತಹ ಆದಾಯದ ಪ್ರಮಾಣ ಬೆಲೆಗಳನ್ನು ಹೆಚ್ಚಿಸಿ ಹಣದುಬ್ಬರದಂತಹ ಒತ್ತಡಗಳನ್ನು ನಿರ್ಮಾಣ ಮಾಡುತ್ತೆ ವಿನಃ ಅದು ಬೇಡಿಕೆಯನ್ನು ಸೃಷ್ಟಿ ಮಾಡೋದಿಲ್ಲ. ಹಾಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ವಿಷವೃತ್ತವನ್ನು ಭೇದಿಸಲು ಈ ಒಂದು ಕ್ರಮಗಳು ಅಷ್ಟೊಂದು ಸೂಕ್ತವಾದವಲ್ಲ. ಇವುಗಳು ಬೇಡಿಕೆಯನ್ನು ಸೃಷ್ಟಿಸುವ ಬದಲು ಹಣದುಬ್ಬರದಂತಹ ಸನ್ನಿವೇಶಗಳನ್ನು ಹೆಚ್ಚು ಮಾಡುತ್ತೆ ಎನ್ನುವ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ಲಿಂಕೇಜ್ ಎಫೆಕ್ಟ್ಸ್ ನಾಟ್ ಬೇಸ್ಡ್ ಆನ್ ಡೇಟಾ, ಅವರು ಸಂಪರ್ಕದ ಪರಿಣಾಮಗಳನ್ನು ಹೇಳ್ತಾರೆ. ಯಾವ ಕೈಗಾರಿಕೆಗಳು ಹಿನ್ನಡೆ ಸಂಪರ್ಕ ಪರಿಣಾಮ ಹಾಗೆ ಮುನ್ನಡೆ ಸಂಪರ್ಕ ಪರಿಣಾಮಗಳನ್ನು ಹೊಂದಿರುತ್ತೋ ಅಂತಹ ಕೈಗಾರಿಕೆಗಳನ್ನು ಗುರುತಿಸಿ ಅವುಗಳ ಮೇಲೆ ಹೂಡಿಕೆಯನ್ನು ಮಾಡಿದರೆ ಹಿನ್ನಡೆ ಮತ್ತು ಮುನ್ನಡೆ ಸಂಪರ್ಕ ಪರಿಣಾಮಗಳನ್ನು ಹೊಂದುವುದಕ್ಕೆ ಸಾಧ್ಯ, ಲಾಭಗಳನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನೋ ಅಂಶವನ್ನು ಅವರು ಹೊಸ ಒಂದು ವಿಚಾರವನ್ನು ಮಂಡಿಸ್ತಾರೆ. ಆದರೆ ಇಂತಹ ಸಂಪರ್ಕ ಪರಿಣಾಮಗಳಿಂದ ಅಭಿವೃದ್ಧಿಯಾದಂತಹ ಯಾವುದೇ ಅಂಶ, ಯಾವುದೇ ಸಾಕ್ಷಿ ನಮಗೆ ಲಭ್ಯ ಇಲ್ಲ. ಅದಕ್ಕೆ ಯಾವುದೇ ದತ್ತಾಂಶಗಳು, ವಾಸ್ತವಿಕ ದತ್ತಾಂಶಗಳು ಲಭ್ಯ ಇಲ್ಲ. ಇದು ಯಾವುದೇ ದತ್ತಾಂಶಗಳನ್ನು ಆಧರಿಸಿಲ್ಲ ಅನ್ನುವಂತಹ ಟೀಕೆಗೆ ಒಳಪಡಿಸಲಾಗಿದೆ. ಹಾಗೆ ಟೂ ಮಚ್ ಎಂಫಸೈಸಸ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಹೂಡಿಕೆಯ ತೀರ್ಮಾನಗಳ ಮೇಲೆ ತುಂಬ ಹೆಚ್ಚಿನ ಒಂದು ಒತ್ತಡವನ್ನು ಹಾಕಲಾಗಿದೆ ಅಥವಾ ತುಂಬ ಅದರ ಮೇಲೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಅಂತ. ಅಂದರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೂಡಿಕೆ ಮಾಡುವ ಮೂಲಕ ಅಸಮತೋಲನವನ್ನು ನೇರ ಉತ್ಪನ್ನದಾಯಕ ಚಟುವಟಿಕೆಗಳಲ್ಲಿ ಸೃಷ್ಟಿ ಮಾಡಿ ಅಭಿವೃದ್ಧಿ ಸಾಧಿಸ್ಬೋದು ಅನ್ನುವಂಥದ್ದು, ಅಥವಾ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆ ಮಾಡಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳಲ್ಲಿ ಅಸಮತೋಲನವನ್ನು ಸೃಷ್ಟಿಸಿ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನುವಂಥದ್ದು. ಈ ರೀತಿ ಹೂಡಿಕೆಯ ತೀರ್ಮಾನಗಳ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿರೋದ್ರಿಂದ ಇದು ಹೂಡಿಕೆಯ ಒಂದು ಅಂಶನೇ ಸ್ವರೂಪ ಅಥವಾ ತೀರ್ಮಾನಗಳು ಅವೇ ಅಭಿವೃದ್ಧಿಯನ್ನು ಸಾಧಿಸುತ್ತೆ ಎನ್ನುವಂಥದ್ದು ಸತ್ಯಕ್ಕೆ ದೂರವಾದ ಮಾತು ಅನ್ನುವ ಟೀಕೆಗೆ ಒಳಪಡಿಸಲಾಗಿದೆ. ಸೊ ಇದಿಷ್ಟು ಅಸಮತೂಕ ಬೆಳವಣಿಗೆಯ ಸಿದ್ಧಾಂತದ ಬಗ್ಗೆ. ನಾವು ಕಳೆದ ಕೆಲವು ತರಗತಿಗಳಿಂದ ಸಮತೂಕ ಮತ್ತು ಅಸಮತೂಕ ಬೆಳವಣಿಗೆ ಸಿದ್ಧಾಂತಗಳೆರಡನ್ನೂ ಅಭ್ಯಾಸ ಮಾಡಿದ್ವಿ. ಈ ಎರಡೂ ಸಿದ್ಧಾಂತಗಳು ಸಹ ಅನಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ದೇಶಗಳು ಸಮತೂಕ ಬೆಳವಣಿಗೆಯನ್ನು ಅನುಸರಿಸುತ್ತೆ, ಯಾವ ದೇಶಗಳು ಅಸಮತೂಕ ಬೆಳವಣಿಗೆಯನ್ನು ಅನುಸರಿಸಬೇಕು ಅನ್ನೋದಕ್ಕಿಂತ ಆ ದೇಶಗಳ ಒಂದು ಬಂಡವಾಳ ಲಭ್ಯತೆ, ಸಂಪನ್ಮೂಲಗಳ ಲಭ್ಯತೆ ಮತ್ತು ಆ ದೇಶಗಳ ಸ್ವರೂಪಕ್ಕೆ ಆಧರಿಸಿ ಈ ಸಿದ್ಧಾಂತಗಳನ್ನು ಬಳಸ್ಬೋದಾಗಿದೆ. ಎರಡೂ ಸಹ ವಿಭಿನ್ನವಾದಂತಹ ವಿಚಾರಧಾರೆಗಳನ್ನು ಒಳಗೊಂಡಿರುವಂತಹ ಅಭಿವೃದ್ಧಿ ಸಿದ್ಧಾಂತಗಳಾಗಿದೆ. ಅದರಲ್ಲಿಯೂ ಅಸಮತೂಕ ಬೆಳವಣಿಗೆ ಸಿದ್ಧಾಂತವು ಅಭಿವೃದ್ಧಿಶೀಲ ರಾಷ್ಟ್ರಗಳ ಬಂಡವಾಳ ಕೊರತೆಗೆ ಒಂದು ಉತ್ತರದಾಯಿತ್ವವಾದಂತಹ ಸಿದ್ಧಾಂತ ಅಂತಲೇ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಹೆಚ್ಚಿನ ಅಭ್ಯಾಸಕ್ಕೆ ಈ ಕೆಳಗಿನ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ಮುಂದಿನ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ.